ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಕ್ಕಳಿಗೆ ಮತ್ತು ದೊಡ್ಡವರಿಗೂ ಸಹ ತುಂಬ ಇಷ್ಟ ಆಗುವಂತಹ ಒಂದು ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದೇ ಟೊಮೆಟೊ ಕೆಚಪ್. ಇದನ್ನು ನಾವು ಮಾರ್ಕೆಟಿಂದ ತುಂಬ ಸುಲಭವಾಗಿ ತಂದುಬಿಡ್ತೇವೆ. ಆದರೆ ಮಾರ್ಕೆಟಲ್ಲಿ ಸಿಗುವಂತಹ ಟೊಮೆಟೊ ಕೆಚಪ್ಗಳಲ್ಲಿ ಸಾಮಾನ್ಯವಾಗಿ ಫುಡ್ ಕಲರ್ ಮತ್ತು ಪ್ರಿಸರ್ವೇಟಿವನ್ನು ಹಾಕಿರ್ತಾರೆ. ಇದು ಆರೋಗ್ಯಕ್ಕೆ ತುಂಬ ಕೆಟ್ಟಿದ್ದು. ಸೊ ಎಷ್ಟು ಸಾಧ್ಯವೋ ಅಷ್ಟು ಮನೆಯಲ್ಲಿ ಆರೋಗ್ಯಕರವಾಗಿ ಅಡುಗೆಗಳನ್ನು ಮಾಡಿ ಮಕ್ಕಳಿಗೆ ಕೊಡೋ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಮಾಡೋಣ. ಮನೆಯಲ್ಲಿ ಇರುವಂತಹ ಟೊಮೆಟೊ ಮತ್ತಿತರ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ರುಚಿಕರವಾಗಿ ಹೇಗೆ ಟೊಮೆಟೊ ಕೆಚಪ್ಪನ್ನು ಮಾಡೋದು ಅಂತ ಈಗ ನೋಡೋಣ ಬನ್ನಿ. ನೋಡಿ, ಈಗ ನಾನು ಟೊಮೆಟೊ ಕೆಚಪ್ ಮಾಡಲಿಕ್ಕೆ ಚೆನ್ನಾಗಿ ಹಣ್ಣಾಗಿರುವಂತಹ 4 ದೊಡ್ಡ ದೊಡ್ಡ ಟೊಮೆಟೊಗಳನ್ನು ತೆಗೆದುಕೊಂಡಿದ್ದೇನೆ. ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೇನೆ, ಒಂದು 4-5 ಬೆಳ್ಳುಳ್ಳಿ ಎಸಳು, ಒಂದು ಅರ್ಧ ಇಂಚು ಶುಂಠಿ, ಇದಿಷ್ಟನ್ನು ಇಟ್ಕೊಂಡಿದ್ದೇನೆ. ಆಮೇಲೆ ಒಂದು ದಪ್ಪ ತಳದ ಕಡಾಯಿಗೆ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿದ್ದೇನೆ. ಆಮೇಲೆ ಒಂದು 4-5 ಎಸಳು ಬೆಳ್ಳುಳ್ಳಿ ಅನ್ನಲ್ಲ, ಅದನ್ನು ಅದರಲ್ಲೇ ಹಾಕಿದ್ದೇನೆ. ಆಮೇಲೆ ಒಂದು ಅರ್ಧ ಇಂಚ್ ಶುಂಠಿ, ರಫ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಎಲ್ಲವನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಅದು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೆಟೊವನ್ನು ಸಹ ಅದರಲ್ಲಿ ಸೇರಿಸ್ಕೊಂಡು ಬಿಡಬೇಕು. ಎಲ್ಲವನ್ನು ಸೇರಿಸಿ ಆದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕಿಬಿಡಬೇಕು. ಉಪ್ಪು ಹಾಕಿದರೆ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ, ಇದು ಊರಿಂದ ತಂದಿರುವಂತಹ ಜೋನಿ ಬೆಲ್ಲ. ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋರು ಹಾಕ್ಕೊಳ್ಳಿ. ನಾನು ಎಷ್ಟು ಸಾಧ್ಯವೋ ಅಷ್ಟು ಆರೋಗ್ಯಕರವಾಗಿ ಮಾಡೋಣ ಅಂತ ಇದಕ್ಕೂ ಸಹ ಬೆಲ್ಲವನ್ನೇ ಹಾಕಿರ್ತೇನೆ. ಸ್ವಲ್ಪ ಸಿಹಿ ಬರಲಿಕ್ಕೆ ತಾನೇ ಬೆಲ್ಲ ಹಾಕಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಹಾಕಿ ಮುಚ್ಚಳವನ್ನು ಹಾಕಿ ಒಂದು 3-4 ನಿಮಿಷ ಇಟ್ಬಿಡಬೇಕು. ಫ್ಲೇಮನ್ನು ಸಿಮ್ಮಲ್ಲಿ ಇಡಬೇಕು. ದೊಡ್ಡ ಉರಿಯಲ್ಲಿಟ್ಟರೆ ಸೀದೋಗುತ್ತೆ. ಅದಕ್ಕಾಗಿ ನೋಡಿ, ಇದು ಚೆನ್ನಾಗಿ ಬೆಂದ್ಕೊಂಡಿದೆ. ಇದು ಬೆಂದಮೇಲೆ ಒಂದು ಅರ್ಧ ಚಮಚ ಜೋಳದ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಇದ್ರ ಮೇಲೆ ಚೆನ್ನಾಗಿ ಸ್ಪ್ರಿಂಕಲ್ ಮಾಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಬೇಕು. ಈಗ ನೀವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೋದು. ಇದು ಕಂಪ್ಲೀಟಾಗಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಬಿಡಬೇಕು. ಈ ಅಕ್ಕಿ ಹಿಟ್ಟು ಅಥವಾ ಜೋಳದ ಹಿಟ್ಟನ್ನು ಹಾಕೋದ್ರಿಂದ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಕಲರ್ ಬೇಕು ಅಂದರೆ ಒಂದು ಅರ್ಧ ಬೀಟ್ರೂಟನ್ನು ಸೇರಿಸ್ಕೊಳ್ಳಿ. ಆಮೇಲೆ ಒಂದು ದೊಡ್ಡ ತೂತಿನ ಜರಡಿಯಲ್ಲಿ ಅದನ್ನು ನೀಟಾಗಿ ಸ್ಟ್ರೈನ್ ಮಾಡ್ಕೊಂಡು ಬಿಡಬೇಕು. ಅದು ಸಿಪ್ಪೆ ಗಿಪ್ಪೆ ಎಲ್ಲ ಬಂದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಷ್ಟೇ. ಆಮೇಲೆ ನಿಮ್ಮ ರುಚಿಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ. ಆಮೇಲೆ ಆಲ್ ಪರ್ಪಸ್ ಸೀಸನಿಂಗ್ ಅಂತ ಸಿಗುತ್ತೆ, ಆರಿಗೇನೋ ಅಂತ ಸಿಗುತ್ತೆ, ಅದನ್ನೊಂದು ಅರ್ಧ ಚಮಚ ಒಂದು ಚಮಚ ಹಾಕ್ಕೊಳ್ಳಿ. ಇದು ಆಪ್ಷನಲ್ಲು, ಕಂಪ್ಲೀಟ್ಲಿ ಆಪ್ಷನಲ್ಲು. ನಮಗೆ ಅದು ಸಿಕ್ಕಿಲ್ಲ ಅಥವಾ ಅದು ಇಷ್ಟ ಇಲ್ಲ ಅಂದರೆ ಬಿಡ್ಬೋದು. ಮಕ್ಕಳಿಗೆ ಆರಿಗೇನೋ ಹಾಕಿದರೆ ತುಂಬ ಇಷ್ಟ ಆಗುತ್ತೆ. ಇದು ಎಲ್ಲ ಹರ್ಬ್ಸನ್ನು ಸೇರಿಸಿ ಮಾಡಿರುವಂಥದ್ದು. ಸೊ ಇದರಲ್ಲೇನು ಪ್ರಿಸರ್ವೇಟಿವ್ ಅಥವಾ ಹೆಲ್ತಿಗೆ ಒಳ್ಳೆಯದಲ್ಲ ಅನ್ನೋದು ಯಾವುದು ಇರಲ್ಲ ಅಂದ್ಕೋತೀನಿ. ಆಮೇಲೆ ನಿಮಗೆ ಒಂದು 5-6 ನಿಮಿಷ ಕುದಿಸಿದ್ರೆ ಸಾಕು. ಚೆನ್ನಾಗಿ ಕುದೀಲಿ, ಕೆಡಬಾರ್ದಲ್ವ. ಒಂದು 15ರಿಂದ 1 ತಿಂಗಳವರೆಗೆ ಫ್ರಿಜ್ಜಲ್ಲಿ ಇಡ್ಬೋದು. ನಾನೊಂದು 15 ದಿನಕ್ಕಾಗುವಷ್ಟು ಅಷ್ಟೇ ಮಾಡೋದು. ಅದೇನು ತುಂಬ ಉಪಯೋಗ ಆಗಲ್ಲ ನಮ್ಮ ಮನೆಯಲ್ಲಿ. ಥಿಕ್ನೆಸ್ಸನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಗಟ್ಟಿ ಬೇಕು ಅಂದರೆ ಜಾಸ್ತಿ ಹೊತ್ತು ಕುದಿಸಿ, ಪರವಾಗಿಲ್ಲ. ಧನ್ಯವಾದಗಳು. ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ.